ಈ ಉದ್ದೇಶ ನಮ್ಮ ರಾಜ್ಯದ ಸರ್ಕಾರ ಪ್ರಾರಂಭ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ 2023 ಬಂದ ಮೇಲೆ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಮೈಸೂರು ಕಾರ್ಖಾನೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರ ಸ್ವಾಮ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕಳೆದ 7-8 ವರ್ಷದಿಂದ ನಿಂತೋಗಿ ಅದನ್ನ ಮುಚ್ಚುವಂತ ಸಂದರ್ಭ ಬಂದಾಗ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯವರು ರೈತರು ಪ್ರತಿಭಟನೆ ಮಾಡ್ತಿದ್ದಾಗ ಅದನ್ನು ಮಾತು ಕೊಟ್ಟಿದ್ದು, ನಮ್ಮ ಸರ್ಕಾರ ಬಂದ ತಕ್ಷಣ ನಾವು 15 ದಿವಸಗಳು ಸ್ಟಾರ್ಟ್ ಮಾಡ್ತೀವಿ, ನಿಮ್ಮ ಕೈಲಿ ಆದರೆ ಮಾಡಿ ಅವಾಗ ಬೊಮ್ಮಾಯಿನವರಿದ್ರು, ಆಗಲಿಲ್ಲ ಅಂದರೆ ಶಾಸಕೀಕರಣ ಮಾಡೋದು ಬೇಡ ಅಂತ ಹೇಳಿ ಅವರು ಸಹ ಮೈಸೂರಿಗೆ ಹೋಗೋ ಸಂದರ್ಭದಲ್ಲಿ ರೈತರನ್ನ ಭೇಟಿ ಮಾಡಿ ಸಂಘಟನೆ ಕಾರಣ ಹೇಳಿದ್ರು. ಅದೇ ರೀತಿ ಸರ್ಕಾರ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ನಾವು ಕೇಳೋಕ್ಕಿಂತ ಮುಂಚಿತವಾಗಿ ನಾನು 10 ಕೋಟಿಯಿಂದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ 10 ಕೋಟಿ ಕಟ್ಟರೆ ಆಗಲ್ಲ, 50 ಕೋಟಿನೂ ರಿಲೀಸ್ ಮಾಡ್ತೀನಿ ಅಂತ ಹೇಳಿ 50 ಕೋಟಿಯನ್ನು ರಿಲೀಸ್ ಮಾಡಿದ್ರು. ಆವಾಗ 2 ಲಕ್ಷ ಕಬ್ಬನ್ನು ಹಾಕಿ ಜಿಲ್ಲೆನಲ್ಲಿ 5 ಫ್ಯಾಕ್ಟ್ರಿ ಇದೆ, ಖಾಸಗಿ 3 ಇದೆ, 4 ಇದೆ, ನಮ್ದು 1 ಇದೆ. ಆದರೆ ಎಲ್ಲ ಫ್ಯಾಕ್ಟ್ರಿಗಿಂತ ಚೆನ್ನಾಗಿ 2 ಲಕ್ಷ ಕಬ್ಬನ್ನು ಹಾಕಿ ಎಲ್ಲ ರೈತರಿಗೆ ಬಾಕಿ ಮತ್ತು ಅಧಿಕಾರಿಗಳಿಗೆ ಪೇಮೆಂಟ್ ಎಲ್ಲವೂ. ಈಗ 2ನೇ ವರ್ಷದಲ್ಲಿ ಸರ್ಕಾರದಿಂದ ಏನೂ ಕೇಳದಲ್ಲೇ 2.5 ಲಕ್ಷ ಕಬ್ಬನ್ನು ಹಾಕಿ 2 ಲಕ್ಷ ಕಬ್ಬನ್ನು ಹಾಕಿ ಈಗಲೂ ಸಹ ಪೂರ್ಣ ಪ್ರಮಾಣದಲ್ಲಿ ಪೇಮೆಂಟ್ ಎಲ್ಲ ಸೆಟ್ಲ್ ಮಾಡಿದೆ. ಇದರ ಜೊತೆಗೆ ಒಂದು ಹೊಸ ಶುಗರ್ ಫ್ಯಾಕ್ಟ್ರಿ ಸಹ ಬಜೆಟ್ ಘೋಷಣೆ ಆಗಿತ್ತು. ಅದನ್ನ ಇವತ್ತು ನಾವು ಹೊಸ ಶುಗರ್ ಫ್ಯಾಕ್ಟ್ರಿ 5,000ಕ್ಕೆ ಈಗಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿನೇ ಸಹ 5,000 ಟನ್ಗೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಒಂದು ಹೊಸ ಮಿಷನ್ ಮಾತ್ರ ಹಾಕಲಿಕ್ಕೆ ತೀರ್ಮಾನ ತಗೊಂಡಿದೆ. ಅದನ್ನು ಕ್ಯಾಬಿನೆಟ್ ಬರೋದಿದೆ. ಇದರ ಜೊತೆಗೆ ಎಲೆಕ್ಟ್ರಿಕ್ ಚಾರ್ಜಸ್ ಇಂಧನ ಇಲಾಖೆಯಲ್ಲಿ 53 ಕೋಟಿಯನ್ನು ಫಸ್ಟ್ ಟೈಮ್ ಮನ್ನಾ ಮಾಡಿ ಮತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ ನಮ್ಮ ಅಧಿಕಾರಿಗಳು ಚೇರ್ಮನ್ ಎಲ್ಲ ಪ್ರಯತ್ನ ಮಾಡಿ ಅದನ್ನು ಸಹ 9 ಕೋಟಿ ವಾಪಸ್ ಬಂತು. ಈಗ ಉಳಿದಿರ್ತಕ್ಕಂಥ ಎಲ್ಲವೂ ಶುಗರ್ ಫ್ಯಾಕ್ಟ್ರಿ ಈ ಹೊಸ ಮಿಷನ್ ಒಂದು ಹಾಕಿದ್ರೆ ಮತ್ತೆ ಆವತ್ತು ಸರ್ಕಾರ ಮುಂದೆ ಬರದಂಗೆ ನೋಡ್ಕೊಂಡು ಹೋಗ್ತಕ್ಕಂಥ ಹೆಸರಿದೆ. ಅದು ಒಂದು ಬಹಳ ಮುಖ್ಯವಾದದ್ದು. ಎರಡನೇದು, ಸ್ವತಂತ್ರ ಬಂದ ಮೇಲೆ ಮಂಡ್ಯ ಅಂದರೆ ಕೃಷಿ ಅನ್ನೋ ಒಂದು ಹೆಸರಿದೆ. ಆದರೆ ಮೈಸೂರು ಸಾಂಸ್ಕೃತಿಕವಾದಂಥ ನಗರ, ಮಂಡ್ಯ ರೈತರ ನಾಡು ಅಂತ ಹೇಳಿ ಏನು ಹೆಸರಿದೆ. ಹಾಗಾಗಿ ಬಹುಶಃ ಎಲ್ಲ ರೆವಿನ್ಯೂ ಡಿವಿಷನಲ್ಲಿ ಒಂದೊಂದು ಕೃಷಿ ವಿಶ್ವವಿದ್ಯಾನಿಲಯ ಇತ್ತು. ಅದನ್ನು ಬಜೆಟ್ನಲ್ಲಿ ಘೋಷಣೆ ಆಗಿತ್ತು. ಮೊನ್ನೆ ನಮ್ಮ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಒಂದು ಹೊಸ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಕ್ಯಾಬಿನೆಟ್ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ಇಂಟಿಗ್ರೇಟೆಡ್ ಮಾಡಲಿಕ್ಕೋಸ್ಕರ ಎಲ್ಲ ಯೂನಿವರ್ಸಿಟಿದು ಒಂದು ಕಮಿಟಿ ಮಾಡಿ ತೀರ್ಮಾನ ತಗೋಬೇಕು ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಮಂಡ್ಯ ತೋಟಗಾರಿಕೆ ಮತ್ತು ಕೃಷಿ ಯೂನಿವರ್ಸಿಟಿ ಆಗಬೇಕು ಅಂತ ಹೇಳಿ ಬಜೆಟಲ್ಲಿ ಅಪ್ರೂವ್ ಮಾಡೋದ್ರಿಂದ ತೋಟಗಾರಿಕೆನೂ ಸೇರಿದೆ ಇಂಟಿಗ್ರೇಟೆಡ್. ಅದರಿಂದ ಅದಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಒಂದು ಧನ್ಯವಾದಗಳನ್ನ ಹೇಳಲೇಬೇಕು ಅಂತ ಹೇಳಿ ನಮ್ಮೆಲ್ಲ ಲೀಡರ್ಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶಾಸಕರುಗಳು ಒಟ್ಟಿಗೆ ಮಾಡಬೇಕು ಅಂತೇಳಿ ನಮ್ಮ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಮಾಜಿ MLAಗಳು ಎಲ್ಲರೂ ಬಂದಿದ್ದೀವಿ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಸಹ ಮಂಡ್ಯದ ಪರವಾಗಿ ಕಾರ್ಖಾನೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಎರಡಕ್ಕೂ ಸಹ ಕಾರಣಕರ್ತರಾದಂಥ ಕಾರಣದಿಂದ ಇಡೀ ಜಿಲ್ಲೆಯ ನಾಗರಿಕರ, ಸಾರ್ವಜನಿಕರ ಪರವಾಗಿ ಅವರಿಗೆ ನಾವು ಒಂದು ಅಭಿನಂದನೆಯನ್ನು